ನಿನಗೊಂದು ವಾಟ್ಸಪ್ದಾಗ ವಿಡಿಯೋ ಕಳಿಸಿ ನೋಡು ಸ್ವಲ್ಪ. ಹಾ ಆಯ್ತಣ್ಣ ನೋಡ್ತೀನಿ ತಗೋಣ ನೋಡ್ತೀನಿ ಆಚಿಗೆ ನಾದ ಸ್ವಲ್ಪ ಮಂದಿಗೆ ಫೋನ್ ಹಚ್ಚಿ ಫೋನ್ ಪೇ ಹಾಕು ಲೇ ದುಡಿದ್ರ ಫೋನ್ ಪೇ ಮಾಡೋದ್ರೆ ಯಾವ ಮಾಡ್ತಾನೆ ನಿಂಗೆ. ಅಣ್ಣ ಜಸ್ಟ್ ಮಿಸ್ ಆದ ನೋಡಿ 100%. ಹುಡುಗರು ಕ್ರಿಕೆಟ್ ಆಡಕ್ ಕರೆದಿದ್ದಾರೆ. ನಾನು ಹೇಳ್ಬಿಟ್ಟೆ ಅವಳೊಬ್ಳೇ ಇರ್ತಾಳೆ, ಅವಳೇ ನನ್ನ ಪ್ರಪಂಚ, ಅವಳನ್ನ ಬಿಟ್ಟು ಎಲ್ಲೂ ಬರಲ್ಲ ಅಂತ ಹೇಳಿದ್ದೆ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಯಾಕೆ ಏನೈತ್ರಿ ಮೇಡಮ್? ಮೊನ್ನೆ ನಾ ಎಲ್ಲಾರ್ದಾಗ ನಾ ಕುಂದ್ರ ಕುರ್ಚಿ ಮೇಲೆ ಹಿಂಗ ಪೆನ್ ಇಟ್ಟೋಗ್ಯಾನ್ರಿ, ಎಷ್ಟು ಪೇನ್ ಆಯ್ತು ಗೊತ್ತ್ರಿ? ಉದ್ದೈತಿಲ್ಲೇ ಅದ್ರಾಗ ಮತ್ತೆ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ರಿ ಅವನ. ಹೆಂಗ್ ಮಾಡ್ಕೊಂಡ್ ಬರ್ತಾನ್ರಿ? ಪೆನ್ ನಿಮ್ ಕಡೆ ಐತಲ್ರಿ ಒಂದು. ಬರೀ ಇಂತದೇ. ರೀಸೆಂಟ್ ಆಗಿ ಒಂದು ರಿಸರ್ಚ್ ನಡೆಯುತ್ತೆ ನಾಸಾ ಕಡೆಯಿಂದ. ಭೂಮಿಯಿಂದ ಕೆಳಗಡೆ 12 ಕಿಲೋಮೀಟರ್ ವರೆಗೂ ಒಂದು ಸುರಂಗ ಮಾರ್ಗನ ತೋಡಕ್ ಶುರು ಮಾಡ್ತಾರೆ. ಆದ್ರೆ 12 ಕಿಲೋಮೀಟರ್ ರೀಚ್ ಆಗ್ತಾ ಇದ್ದಂಗೆ ಆ ಸುರಂಗ ಮಾರ್ಗನ ಸ್ಟಾಪ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಬರ್ತಾ ಇರೋ ಒಂದು ಸೌಂಡ್ ತುಂಬಾನೇ ಭಯ ಪಡಿಸುತ್ತೆ. ಅದು ಏನ್ ಸೌಂಡ್ ಅಂತ ತಿಳ್ಕೊಳಕ್ಕೆ ನಾಸಾದವರು ಒಂದು ಮೈಕ್ರೋಫೋನ್ ನ ಒಳಗಡೆ ಬಿಡ್ತಾರೆ. ಅಲ್ಲಿ ಬಿಟ್ಟಾಗ ಅಲ್ಲಿ ಬರ್ತಾ ಇದ್ದ ಶಬ್ದನ ಕೇಳಿದ್ರೆ ನಿಮ್ಗೂ ಕೂಡ ನಿಮ್ಮ ಕೈ ಕಾಲು ನಡುಗುತ್ತೆ, ತುಂಬಾನೇ ಭಯ ಆಗುತ್ತೆ. ಆ ಸೌಂಡ್ ಯಾವುದು ಅಂತ ಕೇಳಿಸ್ಕೊಳ್ಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೊಳ್ಳೆ ರೀಲ್ಸ್ಗಳನ್ನ ತಗೊಂಬಂದಿದ್ದೀನಿ. ಸೊ ನಿಮಗೋಸ್ಕರ ನಾನು ನಗೋಕ್ಕೆ ಹಾಗೆ ನಿಮ್ಮನ್ನು ನಗ್ಸೋಕ್ಕೋಸ್ಕರ ಒಳ್ಳೊಳ್ಳೆ ರೀಲ್ಸ್ಗಳನ್ನ ಮೀನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಸೊ ವಿಡಿಯೋನ ತಡೋದು ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಈಗ ಮೊದಲನೇ ವಿಡಿಯೋನ ಶುರು ಮಾಡೋಣ ಬನ್ನಿ. ಕಾಯಕವೇ ಕೈಲಾಸ ಅಂದರು ಹಲೋ ಹಲೋ. ಹಾಯ್ ಹೇಳಣ್ಣ. ಅಣ್ಣ ಒಂದ್ 2,000 ರೂಪಾಯಿ ಫೋನ್ ಪೇ ಮಾಡೋಣ. ನಿನಗೊಂದು ವಾಟ್ಸಪ್ದಾಗ ವಿಡಿಯೋ ಕಳಿಸಿ ನೋಡು ಸ್ವಲ್ಪ. ಹಾ ಆಯ್ತಣ್ಣ ನೋಡ್ತೀನಿ ತಗೋಣ ನೋಡ್ತೀನಿ. ಆಚಿಗೆ ನಾದ ಸ್ವಲ್ಪ ಮಂದಿಗೆ ಫೋನ್ ಹಚ್ಚಿ ಫೋನ್ ಪೇ ಹಾಕು ಲೇ ದುಡಿದ್ರ ಫೋನ್ ಪೇ ಮಾಡೋದ್ರೆ ಯಾವ ಮಾಡ್ತಾನೆ ನಿಂಗೆ. ಇಡು ಫೋನು. ಬರೀ ಇಂತದೇ. ಹೌದಲ್ವಾ ಗುರು? ದುಡಿ ನೀವು ಯಾರ ನಿಮ್ಮ ಫ್ರೆಂಡ್ಸ್ ಇದ್ರೆ ಈ ಥರ ಫೋನ್ಪೇ ಮಾಡಿ ಅಂತ ಫೋನ್ ಮಾಡಿದರೆ ಈ ರೀತಿ ಒಂದು ಈ ರೀಲ್ಸ್ನ ಕಳಿಸಿ. ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ವಿಡಿಯೋ. ಅಣ್ಣ ಜಸ್ಟ್ ಮಿಸ್ ಆದ ನೋಡಿ 100 ಅಂತೇಳಿ ಏನಿದೆ ಫುಲ್ಲು, ಅದು ಅಣ್ಣನ ಜಸ್ಟ್ ಮಿಸ್ ಆಗಿರೋದು. ಅಲ್ವಾ, ಹುಡುಗರು ಕ್ರಿಕೆಟ್ ಆಡಕ್ ಕರೆದಿದ್ದಾರೆ. ನಾನು ಹೇಳ್ಬಿಟ್ಟೆ ಅವಳೊಬ್ಳೇ ಇರ್ತಾಳೆ, ಅವಳೇ ನನ್ನ ಪ್ರಪಂಚ, ಅವಳನ್ನ ಬಿಟ್ಟು ಎಲ್ಲೂ ಬರಲ್ಲ ಅಂತ ಹೇಳಿದ್ದೆ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಬರೀ ಇಂತದೇ. ಗುರು, ಮುಂದೆ ಜೀವನ ನಿಜವಾಗ್ಲೂ ಈ ಥರ ಇರುತ್ತೆ ಹೆಂಡ್ತಿ ಬಂದಮೇಲೆ. ನನಗಂತೂ ನಂಬಲ್ಲ ಗುರು, ನೋಡೋಣ ಯಾವ ರೀತಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ. ಅಣ್ಣನ ಮಾತು ಕೇಳಿನೇ ವಿಜಯ ಮೌಲ್ಯ ದೇಶ ಬಿಟ್ಟು ಹೋಗಿರೋದಲ್ವಾ? ಸೊ ಏನಿರ್ಬೋದು ಅದು ನೋಡ್ಕೊಬರ ಬನ್ನಿ. ಒಂದು ಬೆಲೆ 26 ಲಕ್ಷ, ಅದೇ ಒಂದು ಸೆಕೆಂಡ್ ಹ್ಯಾಂಡ್ ಜೆಸಿಬಿ ಬೆಲೆ 18 ಲಕ್ಷ ಮತ್ತು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ನ ಬೆಲೆ 4 ಲಕ್ಷ. 4 ಲಕ್ಷ ಕೃಷಿ ಉಪಕರಣಗಳು. ಜೆಸಿಬಿ ದಿನಕ್ಕೆ 8,000 ಗಳಿಸಿದರೆ ಟ್ರ್ಯಾಕ್ಟರ್ ದಿನಕ್ಕೆ 6,000 ಗಳಿಸುತ್ತದೆ. ಅದರಲ್ಲಿ ನಾವು 4,000 ಮೈನಸ್ ಮಾಡಬೇಕಾಗುತ್ತದೆ. ದಿನಕ್ಕೆ ನಮಗೆ 10,000, ತಿಂಗಳಿಗೆ 3 ಲಕ್ಷ. ಅಲ್ಲ ಗುರು, ಇಷ್ಟೆಲ್ಲ ಹೇಳ್ತವನೆ, ದುಡ್ಡು ಯಾರು? ನಿಮ್ಮ ಹಬ್ಬ ಕೊಡ್ತಾನೆ. ಕೃಷಿಗೆ 36 ಲಕ್ಷ. 36 ಲಕ್ಷದಲ್ಲಿ ನಾವು ಒಂದು ಇನೋವಾ ಮತ್ತು 1 ಎಕರೆ ಹೊಲವನ್ನ ಖರೀದಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್, ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಹೋಗ್ಬಿಟ್ಟು ಅಣ್ಣನ ಮಾತು ಕೇಳಿ ನೀವು ಸಮೇತ ಒಂದು ಇನೋವಾ ತಗೊಳಕ್ಕಿಂತ ಮುಂಚೆ ಟ್ರ್ಯಾಕ್ಟರ್ನ ಮತ್ತು JCBನ ತಗೊಂಡು ದುಡಿಮೆ ಮಾಡಿರಿ. ದುಡೀರಿ. ಈ ಥರ ಒಂದು ನಮ್ಮ ಅಣ್ಣನ ಮಾತು ಕೇಳಿ ಸಮೇತ ವಿಜಯ ಮಲ್ಯ ಓಡೋಗಿರೋದು. ಏನಂತೀರ? 100% ಅದೇ ಇವನ್ ಮಾತು ಕೇಳಿಬಿಟ್ಟೆ ಹೋಗಿರೋದು ಅನ್ಕೊತೀನಿ ನಾನು. ಸೊ ಅಲ್ಲ ಗುರು, ದುಡ್ಡು ಯಾರು ಕೊಡ್ತಾರೆ ಅಂತ 36 ಲಕ್ಷನ. ಓಕೆ, ನೆಕ್ಸ್ಟ್ ಡೇ ಫಾಲೋ ಮಾಡಿ ಹಂಗೆ ಅಣ್ಣನ ಇಡ್ತೀನಿ. ನಿನ್ನೆ ಹೋಗಿದ್ದಾರ ಹುಡುಗಿ ಬರ್ಕೊಟ್ರು ಸ್ವಲ್ಪ. ಆಯ್ತು, ಇಡ್ತೀನಿ. ನಾಳೆ ಸಿಗ್ತೀನಿಲ್ಲ, ಈ ಲವರ್ಸ್ ನಾಳೆ ಸಂಜೆ ಮುಂದೆ ಸಿಗುವ. ಆಯ್ತು, ನೀನು ಇಡು, ನಾನು ಇಡ್ತೀನಿ. ಇಡ್ತೀನಿ. ಇಡೋಲೆ
ಆಗ ಅಂದ್ರೆ ಏನು ಇಡ್ತೀನಿ ಅನ್ಕೋ ಕೂತೀರಿ. ಆಕಿ ನೋಡಾವಲ್ಲ, ನೀನು ನೋಡಾವಲ್ಲಿ, ನಿನಗೆ ಇಡ್ತೀನಿ ನೋಡಿನ ಪಡ್ಡ ಅಂತ. ರಾತ್ರಿ ಆಗ್ಯದ ಮಕ್ಕಳು ಬಿಟ್ಟೆ ಮಾತು ಮುಗಿದಿದ್ರಿ ಇಟ್ರಲ್ಲ. ಹಾ ಆಕಿ ಇಟ್ರ ನೀ ಏನು ಇಡ್ತಿ? ಇಬ್ರು ಒಳಗೆ ಒಬ್ರು ಯಾರ ಇಟ್ರೆ ಮುಗಿದೋತ್ಲ. ಒದ್ರ ಬೇಡಲಿ, ಆಕಿನೂ ಒದರ್ಲಿ. ಹಲೋ, ಇಡ್ತೀನಿ. ಇಡು ಅಲ್ಲೇ. ಮತ್ತೇನ್ ಪರ್ಮಿಷನ್ ಕೇಳುದಲ್ಲೇ? ಪರ್ಮಿಷನ್ ಯಾಕೆ ಕೇಳ್ತಿ? ಆಕಿಕ್ಕಿಂತ ಮೊದಲು ನಾನು ಇಟ್ರೆ ಜಗಳ ಹಾಕೋ. ಅಯ್ಯೋ ಪಾಪ. ಇಡೋ ನೀನ್ ಅವನ ಇಡು ಮುಗ್ಸ. ಮಕ್ಕಳು ಸುಮ್ ಮಕ್ಕಳು ಅಯ್ಯೋ ಗುರು, ಈ ಥರ ಏನಾದರೂ ಲವರ್ಸ್ ಬುದ್ಧಿನ ಸಿಗಾಕೊಂಡ್ಬಿಟ್ರೆ 100% ನಂಗೆ ಈ ಅನುಭವ ಆಗೈತೆ. ನಾವೇನು ಕೇಳ್ತಿರ್ತೀವಿ, ಅವನೇನೋ ಅಂತಿರ್ತಾನೆ. 100% ಆ ಥರ ಫ್ರೆಂಡ್ಸು ನಮ್ಮದ್ರಲ್ಲಿ ಇದನ್ನು ಬೋಳಿ ಮಕ್ಕಳು ಖಂಡಿತವಾಗ್ಲು. ನಿಜವಾಗ್ಲೂ ಸೈಕ್ ಮಾಡ್ತಾರೆ ಗುರು. ಸೈಕ್ ನನ್ನ ಮಕ್ಕಳಪ್ಪ, ಲವ್ ಮಾಡಿಬಿಟ್ರೆ ನೆಕ್ಸ್ಟ್ ವಿಡಿಯೋ ಹೋಗ್ಬನ್ನಿ ಅಲ್ವಾ. ಯಾವುದೋ ಹಳೆ ಸೇಡ್ ಇರಬೇಕು, ಅದೇ ನೋಡ್ಕೊಂಬರೋಣ ಬನ್ರಿ. ಅಯ್ಯೋ ಬೀದಿ ನಾಯಿಗಳು. ಅಪ್ಪ, ಬೀದಿ ನಾಯಿಗಳು ದೊಡ್ಡ ಸವಾಸ ಗುರು. ಯಾವಾಗಲೇ ಅವಾಗ ಅಟ್ಯಾಕ್ ಮಾಡಿಬಿಡ್ತವೆ. ಅಪ್ಪ ಸೈಕು ಗುರು. ತಿಂತಾ ಇದ್ದೀನಿ. ಇವ್ರು ಒಂಥರ ಚೆನ್ನಾಗಿದೆ ಗುರು, ಒಳ್ಳೆ ಸಕ್ಕತ್ತಾಗಿ ಮಾಡ್ತಾರೆ. ನೆಕ್ಸ್ಟ್ ನೋಡ್ಕೊಂಬರೋಣ ಬನ್ನಿ. ಈಗ ನಮ್ಮ ಅಪ್ಪ ಅಮ್ಮ ಇಲ್ಲ, ಬರ್ತೀಯಾ? 4 ಗಂಟೆಗೆ ಬರ್ತಾರೆ, ಬೇಗ ಬಾ. ಏನಾದರೂ ಬೇಕಾ? ಏನಾದರೂ ಮಾಡ್ಲಾ? ಮ್ಯಾಗಿ ಏನಾದರೂ? ಥೂ, ಇದಕ್ಕೇನು ಕಡಿಮೆ ಇಲ್ಲ. ಹೆಂಗ್ ಮಾತಾಡ್ತೀಯ ನೋಡು. ಬೇಗ ಬಾ. ಚಪ್ಪಲಿ ಒಳಗಡೆನೆ ಬಿಡು, ಪಕ್ಕದ ಮನೆ ಆಂಟಿ ನೋಡ್ತಾರೆ. ಬೇಗ ಬಾ, ಚಪ್ಪಲಿ ಬಿಡ್ಬೇಡ ಅಲ್ಲಿ. ಬಾ. ಪಕ್ಕದ ಮನೆ ಆಂಟಿ ನೋಡ್ಲಿಲ್ಲ ತಾನೆ? ಬೈಕ್ ಎಲ್ಲ ಆಗ್ತೆ ಅಲ್ಲಿ, ಪಕ್ಕದ ರೋಡಲ್ಲಿ ಆಗ್ತೆ ತಾನೆ ಬೈಕು? ಮನೆ ಮುಂದೆ ಹಾಕಿಲ್ಲ ತಾನೆ? ಮತ್ತೆ ಏನಾದ್ರೂ ತಿಂತೀಯಾ? ಜ್ಯೂಸ್ ಕೊಡ್ಲಾ? ನಮ್ಮ ಅಪ್ಪ ಅಮ್ಮನ ರೂಮ್ ಕೆಳಗಡೆ, ನನ್ನ ರೂಮ್ ಮೇಲೆ. ನೋಡ್ತೀಯಾ? ಕುಂಕುಮ ಯಾಕೆ? ಆ ಥರ ಯಾವ್ದ್ಯಾವ್ದೋ ಟೈಮಲ್ಲಿ ಕುಂಕುಮ ಎಲ್ಲ ಇಡಬಾರ್ದು ಆಯ್ತಾ? ಬೇಗ ಮನೇಲಿ ಹೇಳಿ ಮದ್ವೆ ಆಗೋಣ. ನನ್ನ ರೂಮ್ ನೋಡ್ತೀಯಾ? ಸುಮ್ಮನೆ ಇದ್ರು ಸರಿ. ಇವಾಗ ನನ್ನ ರೂಮ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಈ ತರ ಎಲ್ಲ ಮಾಡ್ಬೇಡ ಆಯ್ತಾ? ಪ್ಲೀಸ್ ಯಾ, ಕಲೋಟೆ ಮಾಡ್ಬೇಡ. ಸೌಂಡ್ ಕೇಳಿಸುತ್ತೆ ಪಕ್ಕದ ಮನೇಲಿ. ನಿಂಗೆ ನನ್ ಕಂಡ್ರೆ ಎಷ್ಟಿಷ್ಟ? ನೀನ್ ನಿಜವಾಗ್ಲೂ ನನ್ನ ಟ್ರೂ ಲವ್ ಮಾಡ್ತಿದ್ಯಾ? ಹೌದು. ಬೇರೆ ಹುಡುಗಿ ಬಂದ್ಲು ಅಂತ ಬಿಟ್ಟೋಗಲ್ವಾ? ಬಿಟ್ಟೋಗಲ್ಲ. ಸುಮ್ಮನೆ ಇದ್ಯಾ ಸರಿ? ಇವಾಗ ಯಾರು? ಓಕೆ, ನೆಕ್ಸ್ಟ್ ವಿಡಿಯೋ ಹೋಗೋಣ. ಗೌರ್ಮೆಂಟ್ ಕಾಲೇಜ್. ನಂದು ಗೌರ್ಮೆಂಟ್ ಕಾಲೇಜ್. ಬಾರ್ಗಿದ್ದೀರಿ? ಬೇಡ ಬೇಡ ನಿಮ್ಮ ಬೇಡ, ನಿಮ್ಮ ಅಪ್ಪನ್ ಬೇಡ. ತಗಳ ನಿಮ್ಮ ಅವನದು ತಗ, ಬೇಡ ನಿಮ್ಮ ಅಪ್ಪನ. ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋ. ಅಪ್ಪ ರಾಕು ಮಗ ಶಾಕ್. ಇದು ಮೈಕ್ ಇದೆಯಲ್ಲ, ವಿಷ್ಣು ಸಹಸ್ರನಾಮ ನೋಡಿ, ಬಂತು ನೋಡಿ ಇಲ್ಲಿ. ನೀವು ಟ್ರೈ ಮಾಡಿ. ಮೈಕ್ ಒತ್ತಿ. ಐಟಮ್ ಚಾನ್ಸ್ ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ ಮಗ ಏನಾರ ಬುದ್ಧಿ ಹೇಳ್ತೀರಿಲ್ರಿ ನೀವು? ಯಾಕೆ ಏನೈತ್ರಿ ಮೇಡಮ್? ಮೊನ್ನೆ ನಾ ಇಲ್ಲಾರ್ದಾಗ ನಾ ಕುಂದ್ರ ಕುರ್ಚಿ ಮೇಲೆ ಹಿಂಗ್ ಪೆನ್ ಇಟ್ಟೋಗ್ಯಾನ್ರಿ. ಎಷ್ಟು ಪೇನ್ ಆಯ್ತು ಗೊತ್ತ್ರಿ? ಬುದ್ಧಿ ಐತಿಲ್ಲೇ ಅದ್ರಾಗ ಮತ್ತ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ರಿ ಅವನ. ಹೆಂಗ್ ಮಾಡ್ಕೊಂಡ್ ಬರ್ತಾನ್ರಿ? ಪೆನ್ ನಿಮ್ ಕಡೆ ಐತಲ್ರಿ ಅವ್ನು. ಅಯ್ಯೋ ಸೈಕಪ್ಪ. ಓಕೆ, ನೆಕ್ಸ್ಟ್ ಹೋಗೋಣ. ಯಾಗ ಒಂದು ರಕ್ಷಕ್ ಬುಲೆಟ್ ವಿಡಿಯೋ ಬರ್ತಾಯ್ತು, ನೋಡ್ಕೊಂಡ್ಬರೋಣ. ನಾನು ತುಂಬಾ ಫುಡ್ಡಿ, ಜಾಸ್ತಿ ಮಾತಾಡ್ತಾ ಇರ್ತೀನಿ. ನಾನು ಅಂಡಗಟ್ಲೆ ತಿಂತೀನಿ. ಬಿಕಾಸ್ ಯು ನೋ ಐ ಆಮ್ ವೆರಿ ಟಾಕಿಟಿವ್. ತೇಜಸ್ ನನಗೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ರೈಲ್ವೆ ಸ್ಟೇಷನ್ ಟ್ರೈನ್ ಟಿಕೆಟ್
ನನಗೆ ಬಸ್ ಜರ್ನಿ ಅಂದ್ರೆ ಅಲರ್ಜಿ. ಅದಕ್ಕೆ ಇವತ್ತು ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ. ಇದೇ ನಮ್ ಟ್ರೈನು. ಇವನು ಇಂಗ್ಲಿಷ್. ತೇಜಸ್ ಅವ್ರ ವಿಡಿಯೋ ಬೆಂಕಿ ಗುರು, ನಿಜವಾಗ್ಲು. ಇಲ್ಲೇ ಇದ್ನಲ್ಲ ಕಣ್ಣನ್ ಮಗ, ಅದೆಲ್ಲಿಗೆ ಹೋದ ನೋಡ್ಕೊಂಬರಂತ ಬನ್ನಿ, ಚೆನ್ನಾಗೈತೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಎಲ್ಲಿಗೆ ಹೋದ ಅವನು? ನೆಕ್ಸ್ಟ್ ವಿಡಿಯೋಗೆ ಹೋಗಂಬನಿ. ಲೋ, ಅದು ಕಾಡಿನ ರಾಜ ಕಂಡ್ರು, ಸ್ವಲ್ಪ ಮರ್ಯಾದೆ ಕೊಡ್ರು. ನಾಯಿ ತರ ಕಟ್ಟಾಕಿದ್ರಲ್ಲೋ, ಅಯ್ಯೋ ಪಾಪ. ಹೌದು ಗುರು, ಬೇಕು ರೆಸ್ಪೆಕ್ಟೇ ಕೊಟ್ಟಿರ್ವಲ್ರು, ಅದಕ್ಕೆ ಅನ್ರೆಸ್ಪೆಕ್ಟು. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗಂಬನಿ. ಸುಂದರವಾಗಿರೋ ಮನೆ ಡೋರ್ಗಳು ದೊಡ್ಡದಾಗಿರುತ್ತೆ ಅಂತ ಯಾರು ಹೇಳಿದ್ರೆ ಕೇಳಿಸ್ಕೊಳ್ತಾ ಇದ್ದೆ. ಬಟ್ ಆಕ್ಚುಲಿ ಏನಂದ್ರೆ, ಆ ಮನೆಗಳ ಡೋರ್ ಅದಾಗ ದೊಡ್ಡದಾಗಲ್ಲ. ಆ ಮನೆಗೆ ತುಂಬಾ ಜನ ಬಂದು ಹೋಗೋರು ಇರ್ತಾರೆ, ಅದಕ್ಕೆ ಅದು ದೊಡ್ಡದಾಗುತ್ತೆ. ಕೆಲವೊಂದು ಮನೆಗಳು ನೋಡಿದ್ರೆ ಹಿಂದ್ಗಡೆ ಗೇಟ್ ಕೂಡ ದೊಡ್ಡದಿರುತ್ತೆ. ನೀನ್ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದೀಯ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಕರೆಕ್ಟಾಗಿ ಯೋಚನೆ ಮಾಡಿದ್ದೀನಪ್ಪ. ಸೊ ನಿಮ್ಗೆ ಯಾರಾದರೂ ಅರ್ಥ ಆಗಿದ್ರೆ ಪಟ್ಟ ಅಂತ ಒಂದು ಕಮೆಂಟ್ ಹಾಕಿ. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಇದೊಂಥರ ಚೆನ್ನಾಗಿದೆ, ವೈಟ್ ಚೆನ್ನಾಗಿದೆ. ಲಾಸ್ಟಿಗೆ ರೀಸೆಂಟ್ ಆಗಿ ಒಂದು ರಿಸರ್ಚ್ ನಡೆಯುತ್ತೆ ನಾಸಾ ಕಡೆಯಿಂದ. ಭೂಮಿಯಿಂದ ಕೆಳಗಡೆ 12 ಕಿಲೋಮೀಟರ್ ವರೆಗೂ ಒಂದು ಸುರಂಗ ಮಾರ್ಗನ ತೋಡಕ್ ಶುರು ಮಾಡ್ತಾರೆ. ಆದ್ರೆ 12 ಕಿಲೋಮೀಟರ್ ರೀಚ್ ಆಗ್ತಾ ಇದ್ದಂಗೆ ಆ ಸುರಂಗ ಮಾರ್ಗನ ಸ್ಟಾಪ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಬರ್ತಾ ಇರೋ ಒಂದು ಸೌಂಡ್ ತುಂಬಾನೇ ಭಯ ಪಡಿಸುತ್ತೆ. ಅದು ಏನ್ ಸೌಂಡ್ ಅಂತ ತಿಳ್ಕೊಳಕ್ಕೆ ನಾಸಾದವರು ಒಂದು ಮೈಕ್ರೋಫೋನ್ ನ ಒಳಗಡೆ ಬಿಡ್ತಾರೆ. ಅಲ್ಲಿ ಬಿಟ್ಟಾಗ ಅಲ್ಲಿ ಬರ್ತಾ ಇದ್ದ ಶಬ್ದನ ಕೇಳಿದ್ರೆ ನಿಮ್ಗೂ ಕೂಡ ನಿಮ್ಮ ಕೈ ಕಾಲು ನಡುಗುತ್ತೆ, ತುಂಬಾನೇ ಭಯ ಆಗುತ್ತೆ. ಆ ಸೌಂಡ್ ಯಾವ್ದು ಅಂತ ಕೇಳಿಸ್ಕೊಳ್ಳಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕಾಗಿ ನೀವೇನ್ ಮಾಡಿದಿರಿ? ಒಂದು ಸಣ್ಣ ಎಳಪು, ಸಣ್ಣ ಸಹಾಯ, ನೋ ಚಾನ್ಸ್. ಮಂಜಣ್ಣ ಕೊಟ್ಟಿದ್ದಾನೆ, ಆಮೇಲೆ ಹಳ್ಳಕ್ಕೆ ಹೋಗ್ಬಿಡ್ತದೆ. ಆಕೆ ನೀರು ಎರ್ಚ. ಇಲ್ಲಿ ಯಾರದ್ದು ತಪ್ಪು ಅಂತ ಕಮೆಂಟ್ ಮಾಡಿ. ಯಾರು ಸಹ ಈ ರೀತಿಯಾಗಿ ತಪ್ಪು ಮಾಡಬೇಡಿ. ವಾಟ್ ಈಸ್ ದಿಸ್? ಏನಿದೆ ನೋಡ್ಕೊಂಬರೋಣ ಬನ್ನಿ. ಕ್ಲೀನಾಗಿ ಆ ಬಂಪರ್ ಎಲ್ಲ ನೀಟಾಗಿ ತೊಳಿ, ಹಿಂದೆ ಬ್ಯಾಕ್ ಡೋರ್ ಎಲ್ಲ ನೀಟಾಗಿ ತೊಳಿ. ದೇವಸ್ಥಾನ ಹತ್ರ ತಗೊಂಡೋಗಿ ಗಾಡಿ ಬೇರೆ ಪೂಜೆ ಮಾಡಿಸ್ಬೇಕು. ನೀಟಾಗಿ ತೊಳಿಯ, ಈ ಸೆಟ್ ತೊಳಿಯ. ಲಾಕು ಆ ಡೋರ್ಗೆ ಹಾಕು. ಮುಂದೆ ಬಾ, ಹಂಗೆ ಒಂದ್ ಸ್ವಲ್ಪ ಮುಂದೆ ಬಾ. ಈ ಫ್ರಂಟ್ಗೆ ಹಾಕಿ ಸೇಫ್ ಹಾಕಿ ಅಂತ ಬಾ, ಹಂಗೆ ಮುಂದೆ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಏನ್ ಗುರು ಇದು? ಯಾವ ತರ ಉಂಡಿ ಇರ್ಬೋದು ಗುರು? ಮಂಜಣ್ಣ ಹೋಯಂ ಹೋಯೋ, ಏನ್ ಇಂಪ್ರೂವೈಸೇಷನ್. ಮಂಜು ಕಾಯಿನ್ ಹಾಕಿ ಹುಂಡಿಗೆ. ಹೌದು, ಈ ಉಂಡಿ ಏನಕ್ಕೆ? ಯಾರು ನನ್ನ ತುಂಬಾ ಪ್ರೀತಿಸ್ತಾರೋ ಅವ್ರ ಹತ್ರ ನಾನ್ ಕಾಯಿನ್ ಹಾಕೋಸ್ಕೋತೀನಿ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೆ. ಹೌದಾ? और अभी तो रुको, क्लाइमैक्स अभी बाकी. ಅಯ್ಯೋ, ಎಷ್ಟು ಚೆನ್ನಾಗಿ ಗುರು. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಬಂದ್ರಲ್ಲ. ನಿಮಗೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಪಟ್ಟ ಅಂತ ಒಂದು ಲೈಕ್ನ ಮಾಡಿ, ಇಷ್ಟ ಆಗಿಲ್ಲದ್ರೆ ಡಿಸ್ಲೈಕ್ನಾದರೂ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಒಂದು ಒಳ್ಳೆ ರೀಲ್ಸ್ಗೂ ಅಥವಾ ಒಂದು ರಿಯಾಕ್ಷನ್ ವಿಡಿಯೋ ಖಂಡಿತವಾಗ್ಲೂ ತಗೊಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.